ಇಲ್ಲಿ SSLC ರಿಸಲ್ಟ್ ಯಾವಾಗ ಬರ್ತದೆ ಅಂತ ಇನ್ನೂ ಗೊತ್ತಾಗಿಲ್ವಾ? ಅದ್ರ ಬಗ್ಗೆ ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿದೆ. ನಿಮಗೆ ಎಕ್ಸಾಕ್ಟ್ ಡೇಟ್ನು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಮಾತ್ರ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ SSLC ಎಕ್ಸಾಮ್ ಮುಗ್ದಾಗಿದೆ. ಇವಾಗ ಪೇಪರ್ ವ್ಯಾಲ್ಯೂಷನ್ ಕೂಡ ನಡೀತಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ಎಲೆಕ್ಷನ್ ಕೂಡ ಬಂತು, ಅದು ಕೂಡ ಮುಗ್ದಿದೆ. ನೆಕ್ಸ್ಟ್ ನಿಮ್ಮ ರಿಸಲ್ಟಿಗೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, SSLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇಲ್ಲಿ ಎಕ್ಸಾಕ್ಟ್ ಡೇಟಿಗೆ ನೀವೆಲ್ಲರೂ ಕೂಡ ಹುಡುಕ್ತಾ ಇರೋದು, ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ. ಇಲ್ಲಿ ಸಾಕಷ್ಟು ವೆಬ್ಸೈಟ್ಗಳನ್ನ ನೋಡಿರ್ತೀರ, ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ, ಮತ್ತು ಸಾಕಷ್ಟು ವಿಡಿಯೋಗಳು ಕೂಡ ನೋಡಿರ್ತೀರ. ಆದರೆ ನಿಮಗೆ ಇದುವರೆಗೂ ಕೂಡ ಎಕ್ಸಾಕ್ಟ್ ಡೇಟ್ ಯಾವುದು ಅನ್ನೋದು ಗೊತ್ತಾಗಿರಲ್ಲ. ಮತ್ತು ಕೆಲವು ದಿನಗಳಿಂದ ಒಂದು ಎಕ್ಸಾಕ್ಟ್ ಡೇಟ್ ಇದಿರ್ಬೋದು ಅಂತ ಎಲ್ಲ ಕೂಡ ಸರ್ಕ್ಯುಲರ್ ಆಗ್ತಿದೆ. ಹಾಗಾದರೆ ನೀವು ಕೇಳ್ತಾ ಇರೋದು ಯಾವಾಗ SSLC ರಿಸಲ್ಟ್ ಬರುತ್ತೆ ಅಂತ. ಏನಾದರೂ ಈ ತಿಂಗಳು ಕೊನೆಯಲ್ಲೇ ಬರುತ್ತೆ ಅಥವಾ ನೆಕ್ಸ್ಟ್ ತಿಂಗಳು ಆಗುತ್ತಾ ಅಂತ. ಇದ್ರ ಬಗ್ಗೆ ಒಂದು ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟೇ ಬರಲಿ. ಇಲ್ಲಿ ನೀವೆಲ್ಲರೂ ಕೂಡ SSLC ಎಕ್ಸಾಮ್ನ ಬರ್ದಾಯಿತು. ಇವಾಗ ನೀವು ಯಾರ್ಯಾರು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಒಂದು ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಷನ್ ಬಂದಿದೆ. ಅಂದರೆ ಇಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಇದು ಎಜುಕೇಷನ್ ಬೋರ್ಡ್ ಏನಿದೆಯಲ್ಲ ಕರ್ನಾಟಕದಲ್ಲಿ, ಆ ಒಂದು ಬೋರ್ಡ್ ಕಡೆಯಿಂದ ಯಾವುದೇ ಥರದ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಬಂದಿಲ್ಲ. ಆದರೆ ಒಂದು ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿರೋದು, ಒಂದು ಜೆನ್ಯೂನ್ ಸೋರ್ಸ್ ಕಡೆಯಿಂದ. ಅಂದರೆ ಇದು ಒಂದು ನ್ಯೂಸ್ ಪೇಪರ್ ಅವರು ಒಂದು ಆರ್ಟಿಕಲಲ್ಲಿ ಒಂದು ಇನ್ಫಾರ್ಮೇಷನ್ನ ಬರೆದಿದ್ರೆ, ಅವ್ರಿಗೆ ಇನ್ಫಾರ್ಮೇಷನ್ ಯಾವ ರೀತಿ ಸಿಗುತ್ತೆ ಅಂದರೆ, ಅಲ್ಲಿ ಏನು ಬೋರ್ಡ್ ಡೈರೆಕ್ಟರ್ಸ್ ಇರ್ತಾರಲ್ಲ, ಏನು ಅಫಿಷಿಯಲ್ಸ್ ಆಫೀಸರ್ಸ್ ಇರ್ತಾರಲ್ಲ, ಅವ್ರ ಕಡೆಯಿಂದ ಇವರು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಒಂದು ನ್ಯೂಸ್ನ ಕೊಟ್ಟಿದ್ದಾರೆ. ಈ ಒಂದು ನ್ಯೂಸಲ್ಲಿ ಏನಿದೆ ಅಂದರೆ, ಇಲ್ಲಿ ನಿಮಗೆ SSLC ರಿಸಲ್ಟ್ ಬಂದ್ಬಿಟ್ಟು ನೆಕ್ಸ್ಟು ತಿಂಗಳು 2ನೇ ವಾರದಲ್ಲಿ ಬರ್ಬೋದು ಅಂತ ಹೇಳಿದರೆ. ಅಂದರೆ ಎಕ್ಸಾಕ್ಟ್ ಡೇಟು ಕೂಡ ಹೇಳಿದರೆ ಮೇ 8ನೇ ತಾರೀಕು ಬರ್ಬೋದು ಅಂತ. ಒಟ್ಟಿನಲ್ಲಿ ಮೇ 5ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ರಿಸಲ್ಟ್ ಬಂದೇ ಬರುತ್ತೆ, 200% ಅದು ಕನ್ಫರ್ಮು. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಯಾರು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ರು ಅವ್ರಿಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.